ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ರಾಮಕಾರ್ಯವಾಗಿ ಹೋಗ್ತಕ್ಕಂಥ ಹನುಮಂತನಿಗೆ ಮೈನಾಕನು ಅಡ್ಡಿ ಬಂದ, ಇಲ್ಲಿ ಸುರಸ ರಾಕ್ಷಸಿಯು ಅಡ್ಡಿ ಬಂದ ಅನ್ನೋದು ವಿಚಾರ ತಿಳ್ಕೊಂಡು ಇಲ್ಲಿ ಆ ಸುರಸೆಗೆ ಕೈ ಮುಗಿದು, ನಾಗಮಾತೆ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ದೇವೇಂದ್ರ ನನ್ನ ನಿನಗೆ ಆಹಾರವಾಗಿ ಕೊಟ್ಟಿರಲಿ, ನಾನು ಬೇಡ ಅನ್ನೋದಿಲ್ಲ, ಆದರೆ ನಾನು ಈಗ ರಾಮಕಾರ್ಯ ನಿಮಿತ್ತ ಹೋಗ್ತಾ ಇದ್ದೀನಿ, ಅವನ ಪತ್ನಿ ಸೀತಾದೇವಿ ವಾರ್ತೆಯನ್ನು ಸ್ವಾಮಿಗೆ ವರದಿ ಮಾಡಬೇಕಾಗಿದೆ, ಈ ಕೆಲಸ ಮಧ್ಯೆ ನಾನು ನಿಲ್ಲುವಂತಿಲ್ಲ ಅಂಥೇಳಿ ಕೈ ಮುಗಿದು ಪರಿಪರಿಯಾಗಿ ಬೇಡ್ಕೋತಾ ಇದ್ದಾನೆ ಅಂತ ಅಂದ್ಕೊಂಡ್ವಲ್ಲ. ಅಮ್ಮ ತಾಯಿ, ಕೆಲಸ ಮುಗಿದ ತಕ್ಷಣ ನಾನು ಬಂದುಬಿಡ್ತೀನಮ್ಮ. ನಿಜ ತಾಯಿ, ನಿನ್ನ ನೋಡ್ತು ಅಂದರೆ ನಾವೆಲ್ಲ ಕಡಲೆಕಾಯಿ ಥರ ಆಗಿಬಿಟ್ಟಿದ್ದೀವಿ, ನೊಣಗಳಮ್ಮ. ನೀನು ಹೇಳಿದೆಲ್ಲಮ್ಮ ಪುಟ್ಟ ಮರಿ ಅಂತ, ಪುಟ್ಟ ಮರಿಯಮ್ಮ ನಾವೆಲ್ಲ. ನಾನೇ ಬಂದು ನಿನ್ನ ಬಾಯಲ್ಲಿ ಬೀಳ್ತೀನಿ, ಅವಾಗೇನು ಯೋಚನೆ ಮಾಡಬೇಕಾಗಿಲ್ಲಮ್ಮ, ನೀನು ಇಷ್ಟು ದೊಡ್ಡದಾಗಿ ತೆಗಿಬೇಕಾಗಿಲ್ಲ, ನೀ ಎಲ್ಲಿದ್ದರೂ ಅಲ್ಲೇ ಬಂದು ಬಾಗಿಲು ತಟ್ಬಿಟ್ಟು ಬಾಯಿ ತೆಕ್ಕೋ, ಒಳಗೆ ಬರ್ತೀನಿ ಅಂತ ಬಂದುಬಿಡ್ತೀನಿ ತಾಯಿ ನಾನು. ಹಾಗೆ ನುಂಕೊಂಬಿಡಯ್ಯ, ನೀನು ಏನಂತ ತೊಂದರೆ ಇಲ್ಲ. ಇದು ನನ್ನ ಸತ್ಯ ಪ್ರತಿಜ್ಞೆ, ನನ್ನ ಮಾತನ್ನು ನಂಬಿ ನನಗೆ ದಾರಿ ಬಿಡು ಅಂತ ಮನವಿ ಮಾಡ್ತಾ ಇದ್ದಾನೆ. ಬಿಟ್ಬಿಡು, ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಸತ್ಯ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನನ್ನ ಬಿಟ್ಬಿಡು. ಸುರಸ ಅಟ್ಟಹಾಸದಿಂದ, ಹನುಮ ನಾನು ಅಷ್ಟೊಂದು ಮೂರ್ಖಿ ಅಲ್ಲಪ್ಪ, ಏಯ್ ಹುಳ, ಏಯ್ ಪುಟಕ್ಕಪಿ ಮರಿ, ಚಂಗಂತಿಯ, ನನ್ನ ಹಲ್ಲಿಗೊಂದು ಕಡೆನೂ ನೀನು ಬರಲ್ಲ, ನನಗೇನಂತ ಕಣಯ್ಯ, ನೀನು ರಾಮ ಕಾರ್ಯ ಆದ್ರೇನು, ಯಾವ ಕಾರ್ಯ ಆದ್ರೇನಂತ, ನಿನಗೆ ಯಾವ ಕೆಲಸ ಇದ್ದರೆ ನನಗೇನು, ನನ್ನ ಹತ್ತಿರ ಬ್ರಹ್ಮನ ವರ ಇದೆ, ಜ್ಞಾಪಕ ಇಟ್ಕೋ. ಇದು ಬಾಯಿ ತೆರಿತಾ ಇದ್ದೀನಿ, ನಾನೇನಾದ್ರು ಬಾಯಿ ತೆರೆದಿದ್ದೀನಿ, ನನ್ನ ಬಲವನ್ನು ತೋರಿಸು, ನಿನ್ನ ಬಲ ಹೆಂಗಿದೆಯೋ ನನ್ನ ಬಲ ತೋರಿಸ್ತಾ ಇದ್ದೀನಿ ನೋಡು, ನೋಡು ಎಷ್ಟು ಯೋಜನೆಗಳಿಗೆ ನನ್ನ ಬಾಯನ್ನು ತೆಗಿತಾ ಇದ್ದೀನಿ, ತಗೋ ಅಂಥೇಳಿ ಸುಮ್ಮನೆ ಬಾಯಿ ತೆಗಿತಾನೇ ಇದ್ದಾಳೆ, ತೆಗಿತಾನೇ ಇದ್ದಾಳೆ, ತೆಗಿತಾನೇ ಇದ್ದಾಳೆ. ಹನುಮಂತನಿಗೆ ಕೋಪ ಬಂತು. ಒಳಗೆ ಒಂದು ವೇಗವಾಗಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೋ ಅಷ್ಟು ಸ್ಪೀಡಾಗಿ ಒಂದು ಯೋಚನೆ ಬಂದ್ಬಿಡ್ತು. ಬುದ್ಧಿಶಾಲಿ ತಾನೆ, ಆಲೋಚನೆ ಮಾಡ್ತಾ ಹೊರಗೆ ಹೀಗೆ ಹೇಳ್ತಾನೆ, ಸುರಸಾದೇವಿ, ನಿನಗೆ ಅಷ್ಟು ವರಗರ್ವ ಇದ್ದರೆ ನನ್ನನ್ನು ನುಂಗು, ಅಷ್ಟ ತಾನೇ, ನಾನು ನುಂಗಬೇಕು, ಪುಟ್ಟ ಕಪಿ ಮರಿ ಅಂತ ಇದೆಯಲ್ವಾ, ಆಯಿತು ನುಂಕೋ, ಬಾಯಿ ಅಗಲಿಸು, ನಾನು ಬೀಳ್ತೀನಿ ಅಂತ ಹೇಳ್ತಾ ತನ್ನ ಶರೀರವನ್ನು 10 ಯೋಜನೆಗಳಷ್ಟು ದೊಡ್ಡದಾಗಿ ಗೀಸ್ಕೊಂಡಂತೆ. ಏನಿದು, ಬಾಯಿಗನ್ನು ದೊಡ್ಡದು, ಬಾಯೊಳಗೆ ಹೆಂಗೆ ಬೀಳ್ತಾನೆ. ಅದನ್ನು ನೋಡಿ ನಾಗಮಾತೆ ತನ್ನ ಬಾಯನ್ನು 20 ಯೋಜನೆಗಳ ಅಗಲ ಮಾಡ್ತಾಳೆ. ಅಮ್ಮೋ, ಅದಕ್ಕನ್ನು ದೊಡ್ಡದು ಮಾಡಿಬಿಟ್ಲು ಬಾಯಿ. ಹನುಮಂತ ನೋಡ್ದ, 30 ಯೋಜನೆಗಳ ಅಗಲವಾಗಿ ಮಾಡಿಬಿಟ್ಟ, ಇನ್ನೂ ದೊಡ್ಡದಾಗಿ ಮಾಡಿಬಿಟ್ಟ. ಅವಳು ಬಾಯನ್ನು ಇನ್ನೂ 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 ಹೆಗ್ಗಿಸಿದಳು. ಹೀಗೆ ಒಬ್ಬರಿಗಿಂತ ಒಬ್ಬರು ಆಕಾರಗಳನ್ನು ಹೆಚ್ಚಿಸ್ಕೊಳ್ತಾ 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 ಬಂದರು. ಹನುಮ 90 ಯೋಜನೆಗಳು ಹಿಗ್ಗಿದರೆ ಸುರಸ ಬಾಯಿ 100 ಯೋಜನೆಗಳಷ್ಟು ಹಿಗ್ತಾ ಇದೆ. ಅವಳ ಆಕ್ರೋಶದಿಂದ ತನ್ನ ಬಾಯನ್ನು ಇನ್ನೂ ಹಿಗ್ಗಿಸ್ಬಿಡ್ತಾಳೆ, ಎಷ್ಟಿದೆಯೋ ಅಷ್ಟು ಹಿಗ್ಗಿಸ್ಬಿಡ್ತಾಳೆ. ತಕ್ಷಣ ಹನುಮಂತ ತನ್ನ ಶರೀರವನ್ನು ಹೆಬ್ಬೆಟ್ಟಿನಷ್ಟು ಗಾತ್ರಕ್ಕೆ ಪುಟ್ಟ ಕಪಿ ಮರಿ ನೊಣ 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 ಅಂತಿದ್ಲಲ್ಲ, ನೊಣದಾಕಾರವಾಗಿ ಇದ್ದಕ್ಕಿದ್ದಾಗ ಇಟ್ಟಾಗಿ ಲಟಕ್ಕಂತ ಹೋಗಿ ಯೋಗ ಬಲದಿಂದ ಪಟಕ್ಕಂತ ಹೊರಗೆ ಬರೋ ಒಂದು ಕಲೆಯನ್ನು ತೋರಿಸಿಬಿಟ್ಟ. ಅಲ್ಲಿ ಸುರಸಿಯು ಯೋಗ ಬಲದಿಂದ ಮಹಿಮಾ ಸಿದ್ಧಿಯನ್ನು ಉಪಯೋಗಿಸಿ ತನ್ನ ರೂಪವನ್ನು ಹೆಚ್ಚಿಸ್ಕೊಳ್ತಾಲೇ ಇದ್ಲು. ಇನ್ನೂ ಹೆಚ್ಕೋತಾನೆ ಅವಳ ಕಥೆ ಅದೇ ಆಗಿಬಿಟ್ಟಿದೆ, ಹೆಚ್ಚಿಸ್ಕೊಳ್ಳೋದೇ ಆಗಿಬಿಟ್ಟಿದೆ. ಆದರೆ ಹನುಮಂತ ಅಷ್ಟೇ ವೇಗವಾಗಿ ಮಹಿಮಾ ಸಿದ್ಧಿಯನ್ನು, 2 ಸಿದ್ಧಿಗಳಿಲ್ಲಿ, ಮಹಿಮಾ ಸಿದ್ಧಿಯನ್ನು ಪಕ್ಕಕ್ಕಿಟ್ಟು, ಮಹಿಮಾ ಅಂದರೆ ಹಿಗ್ಗತಕ್ಕಂಥದ್ದು, ಅಣಿಮಾ ಅಂದರೆ ಸಿದ್ಧಿಯನ್ನು ಕುಗ್ಗತಕ್ಕಂಥದ್ದು.
ಮಹಿಮ ಇಬ್ಬರು ಅದೇ ಮಾಡ್ತಾಯಿದ್ರು ಇಷ್ಟೊತ್ತು. ಇದ್ದಕ್ಕಿದ್ದಾಗ ಅದನ್ನು ಮರ್ತಬಿಟ್ಟು ಅಣಿಮಾ ಸಿದ್ಧಿಯನ್ನು ಉಪಯೋಗಿಸ್ಕೊಂಬಿಟ್ಟ. ಅಷ್ಟೊತ್ತಿಂದ ಕಪಿ ಮರಿ ನೊಣ ಅಂತಿದ್ಲಲ್ಲ, ಅದನ್ನು ಉಪಯೋಗಿಸ್ಕೊಂಬಿಟ್ಟ. ಅದೇ ನಾನು ಕ್ಲೂ ಕೊಟ್ಲು ಅವಳೇ ಅನ್ನಲ್ಲ ಅದು. ಜೈ ಗುರುದತ್ತ.